ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವರ್ಷ ಆಲ್ಮೋಸ್ಟ್ ಮುಗೀತಾ ಬಂತು. ಇನ್ನು ಕೆಲವೇ ದಿನಗಳಲ್ಲಿ ನಾವು ಮುಂದಿನ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವರ್ಷ ಅಂತೂ ಶತಾಬ್ದಿ ಎಕ್ಸ್ಪ್ರೆಸ್ ಥರ ಹೋಗಿಬಿಡ್ತು. ಮುಂದಿನ ವರ್ಷ ನಿಮ್ಮ ಗೋಲ್ಸ್ ಏನು ಅಂತ ಖಂಡಿತವಾಗಿ ನೀವು ಕಮೆಂಟ್ ಮಾಡಿ, ಆಯಿತಾ? ಈ ವಿಡಿಯೋದಲ್ಲಿ ನಾವು ಮುಂದಿನ ವರ್ಷದ ಕೆಲವು ಪ್ರೆಡಿಕ್ಷನ್ಗಳ ಬಗ್ಗೆ ಮಾತನಾಡೋಣ. ಇವುಗಳಲ್ಲಿ ದೊಡ್ಡ ದೇಶ ಮತ್ತು ನಾಯಕರ ಬಗ್ಗೆ ಸಹ ಇದೆ. ಬಾಬಾ ವಂಗ ಪ್ರೆಡಿಕ್ಷನ್ 2024ಕ್ಕೆ ಬಾಬಾ ವಂಗರವರ ಪ್ರೆಡಿಕ್ಷನ್. ರಷ್ಯನ್ ಪ್ರೆಸಿಡೆಂಟ್ ಅಸೆಸಿನೇಷನ್. ಈ ರಷ್ಯಾದ ಪ್ರೆಸಿಡೆಂಟ್ ಪುಟಿನ್ ರವರ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ರಷ್ಯಾದಲ್ಲಿ ಅಪೋಸಿಷನ್ ಅನ್ನೋದು ಇರಲಾರ್ದಾಗೆ ಮಾಡಿ ರಷ್ಯಾವನ್ನ ಆಳ್ತಿದ್ದಾರೆ. ಇಂತಹ ಪವರ್ಫುಲ್ ಪ್ರೆಸಿಡೆಂಟ್ ಅಸಾಸಿನೇಷನ್ ಅನ್ನ ಬಾಬಾ ವಂಗರವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಬಾಬಾ ವಂಗ ಪ್ರೆಡಿಕ್ಷನ್ ಪ್ರಕಾರ ಒಬ್ಬ ರಷ್ಯಾ ಪ್ರಜೆನೇ ಈ ಪುಟಿನ್ ಅನ್ನ ಹತ್ಯೆ ಮಾಡ್ತಾರಂತೆ. ಬಾಬಾ ವಂಗರವರ ನೆಕ್ಸ್ಟ್ ಪ್ರೆಡಿಕ್ಷನ್ ಏನಂದ್ರೆ, 2024ರಲ್ಲಿ ಒಂದು ದೊಡ್ಡ ದೇಶ ಬಯೋಲಾಜಿಕಲ್ ವೆಪನ್ಸ್ ಟೆಸ್ಟ್ ಮಾಡೋದಾಗಿರಲಿ, ಇಲ್ಲಾಂದ್ರೆ ಆ ವೆಪನ್ಸ್ಗಳನ್ನು ಯಾವುದೋ ಒಂದು ದೊಡ್ಡ ದೇಶದ ಮೇಲೆ ಪ್ರಯೋಗ ಮಾಡೋ ಘಟನೆ ನಡೆಯುತ್ತಂತೆ. ಬಾಬಾ ವಂಗರವರು ಹೇಳಿರೋ ನೆಕ್ಸ್ಟ್ ಪ್ರೆಡಿಕ್ಷನ್ ಟೆರರಿಸಂ ಬಗ್ಗೆ. ಬಯೋಲಾಜಿಕಲ್ ವೆಪನ್ಸ್ಗಳನ್ನು ಟೆಸ್ಟ್ ಮಾಡುವಾಗ ಟೆರರಿಸ್ಟ್ ಗ್ರೂಪ್ಗಳು ಅಟ್ಯಾಕ್ ಮಾಡ್ತವೆ ಅಂತ ಬಾಬಾ ವಂಗರವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ಬಾಬಾ ವಂಗರವರು ಈ ಪ್ರೆಡಿಕ್ಷನ್ ಅನ್ನೋದು ಟೋಟಲ್ ಯುರೋಪ್ಗೆ ಹೇಳಿದ್ದಾರೆ. ಯುರೋಪ್ ಅನ್ನೋದು ಬಹಳ ದೊಡ್ಡ ಕಂಟಿನೆಂಟ್, ಸುಮಾರು 50 ದೇಶಗಳವರೆಗೆ ಇರ್ತವೆ. ಈ ಅಟ್ಯಾಕ್ ಅನ್ನೋದು ಯಾವ ದೇಶಗಳಲ್ಲಿ ನಡೆಯುತ್ತೆ ಅನ್ನೋದು ಒಂದು ಮಿಸ್ಟ್ರಿನೇ ಹೌದು. ಬಾಬಾ ವಂಗ ಮಾಡಿದ ನೆಕ್ಸ್ಟ್ ಪ್ರೆಡಿಕ್ಷನ್ ಏನಂದರೆ, ನ್ಯಾಚುರಲ್ ಡಿಸಾಸ್ಟರ್ ಬಗ್ಗೆ. 2024ರಲ್ಲಿ ಒಂದಲ್ಲ ಎರಡಲ್ಲ ಬಹಳಷ್ಟು ನ್ಯಾಚುರಲ್ ಡಿಸಾಸ್ಟರ್ಗಳು ಬರುವ ಅವಕಾಶಗಳಿವೆ ಅಂತೆ. ಈ ನ್ಯಾಚುರಲ್ ಡಿಸಾಸ್ಟರ್ ಜೊತೆಗೆ ರೇಡಿಯೇಷನ್ ಹೆಚ್ಚಾಗೋ ಅವಕಾಶ ಇದೆ. ಈ ನ್ಯಾಚುರಲ್ ಡಿಸಾಸ್ಟರ್ ಅನ್ನೋದು ಪ್ರತಿ ವರ್ಷ ಬರೋದು ಸಾಮಾನ್ಯ. ಆದರೆ ಬಾಬಾ ವಂಗ ಸ್ಪೆಷಲ್ ಆಗಿ ಹೇಳಿದ್ದಕ್ಕೆ ದೊಡ್ಡ ದೊಡ್ಡ ತುಫಾನ್, ಪ್ರಳಯಗಳನ್ನು ಮತ್ತು ಚಂಡಮಾರುತಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಾಬಾ ವಂಗ ಪ್ರೆಡಿಕ್ಷನ್ ನಂಬೋರು. ಇನ್ನು ಬಾಬಾ ವಂಗ ಹೇಳಿರೋ ನೆಕ್ಸ್ಟ್ ಪ್ರೆಡಿಕ್ಷನ್ ಎಕನಾಮಿ ಬಗ್ಗೆ. 2024ರಲ್ಲಿ ವರ್ಲ್ಡ್ ಎಕನಾಮಿ ದೊಡ್ಡ ಮಟ್ಟದ ಏಟು ಬಿದ್ದು ಬಹಳಷ್ಟು ದೇಶಗಳು ಸಾಲ ಹೆಚ್ಚಾಗುತ್ತವಂತೆ. 2024ರಲ್ಲಿ ಜಗತ್ತು ಆರ್ಥಿಕ ಬಿಕ್ಕಟ್ಟಿನ ಮೂಲಕ ಹೋಗ್ಬೋದು. ಇದು ವಿಶ್ವದ ಆರ್ಥಿಕತೆ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಇನ್ನು ಬಾಬಾ ವಂಗರವರ ನೆಕ್ಸ್ಟ್ ಪ್ರೆಡಿಕ್ಷನ್ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ. ಬಾಬಾ ವಂಗರವರು ಕೆಲವು ಉತ್ತಮ ಪ್ರೆಡಿಕ್ಷನ್ಗಳನ್ನು ಸಹ ಹೇಳಿದ್ದಾರೆ. ಕ್ಯಾನ್ಸರ್, ಅಲ್ಝೈಮರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೆ ಈ ಪ್ರೆಡಿಕ್ಷನ್ ಸಂಬಂಧಿಸಿದೆ. ಇದರ ಪ್ರಕಾರ ಕ್ಯಾನ್ಸರ್ನಂತಹ ಅಪಾಯಕಾರಿ ಮತ್ತು ಗುಣಪಡಿಸಲಾಗದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು 2024ರಲ್ಲಿ ಕಂಡುಹಿಡಿಯಬಹುದು. ಸರಳವಾಗಿ ಹೇಳೋದಾದರೆ ಈ ರೋಗಗಳನ್ನು 2024ರಿಂದ ಗುಣಪಡಿಸಬಹುದು. ಇನ್ನು ಬಾಬಾ ವಂಗರವರ ನೆಕ್ಸ್ಟ್ ಪ್ರೆಡಿಕ್ಷನ್ ಏನಂದರೆ, ನಮ್ಮ ಪಕ್ಕದ ದೇಶ, ನೆರೆಯ ದೇಶ ಚೀನಾ ಸೂಪರ್ ಪವರ್ ರಾಷ್ಟ್ರ ಆಗಿ ಹೊರಬರುತ್ತಂತೆ. ಈ ವರ್ಷ ಡ್ರ್ಯಾಗನ್ ದೇಶ ತನ್ನ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸುತ್ತಂತೆ ಈ ಬಾಬಾ ವಂಗರವರ ಪ್ರೆಡಿಕ್ಷನ್. ಇನ್ನು ಬಾಬಾ ವಂಗರವರ ನೆಕ್ಸ್ಟ್ ಪ್ರೆಡಿಕ್ಷನ್ ಬಲ್ಗೇರಿಯಾದ ನಾಸ್ಟ್ರಾಡಮಸ್ ಅಂತೆ ಫೇಮಸ್ ಆಗಿರೋ ವಾಂಗರವರು 2024ರ ಭವಿಷ್ಯದಲ್ಲಿ ಸಿಹಿ ಸುದ್ದಿಗಿಂತ ಕೆಟ್ಟ ಭವಿಷ್ಯವನ್ನೇ ಜಾಸ್ತಿ ಹೇಳಿದ್ದಾರೆ. ಈ ವರ್ಷ ದೊಡ್ಡ ಮಟ್ಟದಲ್ಲಿ ಸೈಬರ್ ದಾಳಿ ಆಗುತ್ತಂತೆ. ಪವರ್ ಗ್ರಿಡ್, ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್, ಆಸ್ಪತ್ರೆಗಳಂತಹ ಪ್ರಮುಖ ಘಟಕಗಳ ಮೇಲೆ ಸೈಬರ್ ದಾಳಿ ನಡೆದು ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಆಗುತ್ತಂತೆ. ಬಾಬಾ ವಂಗರವರ ನೆಕ್ಸ್ಟ್ ಪ್ರೆಡಿಕ್ಷನ್ ಟೆಕ್ನಾಲಜಿ ಬಗ್ಗೆ. ಟೆಕ್ನಾಲಜಿ ವಿಚಾರದಲ್ಲಿ AI ಆಗಲಿರುವ ಬದಲಾವಣೆಗಳು ಇಡೀ ಜಗತ್ತನ್ನೇ ಬದಲಾಯಿಸುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಜನರ ಜೀವನದ ಭಾಗ ಆಗುತ್ತಂತೆ ಹೇಳಿದ್ದಾರೆ. ಇಷ್ಟೆಲ್ಲ ಭವಿಷ್ಯ ನುಡಿದಿರೋ ವಾಂಗರವರು ಬದುಕಿಲ್ಲ. ಬಲ್ಗೇರಿಯಾದ ಇವರು 1996ರಲ್ಲಿ ಮೃತಪಟ್ಟಿದ್ದಾರೆ. ಆಕೆ ಹೇಳಿರೋ ಕೆಲವೊಂದು ವಿಷಯಗಳು ಜಗತ್ತಿನಾದ್ಯಂತ ಇರುವ ಜನರು ನಂಬುತ್ತಾರೆ. ಈಕೆ ಮಾತುಗಳು ನಿಜ ಆಗುತ್ತವೆ. ಕಾಲಜ್ಞಾನಿಗಳು ಹೇಗೆ ನಂಬಲಾಗುತ್ತೋ ಅದೇ ರೀತಿ ಬಾಬಾ ವಂಗರವರನ್ನು ಜನರು ನಂಬುತ್ತಾರೆ. ಇವರು ಹಿಂದೆ 2023ರಲ್ಲಿ ಭೂಮಿಯ ಕಕ್ಷೆ ಬದಲಾಗುತ್ತೆ, ಅಂದರೆ ಇದೇ ವರ್ಷ ಭೂಮಿಯ ಕಕ್ಷೆ ಬದಲಾಗುತ್ತೆ, ಇದನ್ನು ವಿನಾಶ ವರ್ಷ ಅಂತ ಕರೆದಿದ್ರು. ದೇಶಗಳ ನಡುವೆ ಜೈವಿಕ ಶಸ್ತ್ರಾಸ್ತ್ರಗಳಿಂದ ದಾಳಿ ನಡೆಯುತ್ತೆ, ಇದೊಂದು ಕತ್ತಲೆಯ ವರ್ಷ ಆಗುತ್ತೆ ಅಂತ ಹೇಳಿದ್ರು. ಬಾಬಾ ವಂಗರವರು ಹೇಳಿದಂತೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಅತಿಯಾದ ಬಿಸಿಲಿನಿಂದ 100 ಜನ ಸಾವನ್ನಪ್ಪಿದ್ರು. ಕಳೆದ ತಿಂಗಳು ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶ ಭೀಕರ ಪ್ರವಾಹಕ್ಕೆ ತುತ್ತಾಗಿತ್ತು. ಇಷ್ಟೇ ಅಲ್ಲ, ವಿದೇಶಗಳಲ್ಲಿ ಭೂಕಂಪ ಮತ್ತು ಪ್ರವಾಹ ಸೃಷ್ಟಿಯಾಗಿತ್ತು. ಇನ್ನು ನವದೆಹಲಿಯಲ್ಲಿ ಭಯೋತ್ಪಾದಕ ದಾಳಿ, ಬ್ರೆಕ್ಸಿಟ್, ರಾಜಕುಮಾರಿ ಡಯಾನಾ ಸಾವು ಮತ್ತು ಬರಾಕ್ ಒಬಾಮಾ ಬಗ್ಗೆ ಈ ಬಾಬಾ ವಂಗರವರು ಭವಿಷ್ಯ ನುಡಿದಿದ್ರು. ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋಗೆ ಇಲ್ಲಿವರೆಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.